ಸ್ಟಾರ್ಟ್ ಮಾಡಿದೆ ಸರ್. ಸೊ ನನ್ನ ಹೆಸರು ತಿಮ್ಮಣ್ಣ ಅಂತೇಳಿ, ನಾನು ಉಪನ್ಯಾಸಕರಾಗಿ ಸೆಕೆಂಡ್ ಪಿ ಯು ಸಿ ಕ್ಲಾಸಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯನ್ ಸೊಸೈಟಿ. ಕಾಸ್ಟ್ ಅಂದರೆ ವಾಟ್ ಈಸ್ ಕಾಸ್ಟ್, ಜಾತಿ ಅಂದರೆ ಏನು, ಅದು ಹೇಗೆ ಉಗಮ ಆಯಿತು, ಜಾತಿಯ ಲಕ್ಷಣಗಳೇನು, ಜಾತಿಯ ವ್ಯಾಖ್ಯೆಗಳೇನು, ಈ ಮಾಹಿತಿ ಎಲ್ಲವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಶಾಂತ ರೀತಿಯಾಗಿ ಮಾಹಿತಿಯನ್ನು ಗ್ರಹಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮೊದಲು ಅವರಿಗೆ ನೋಡಿ, ಕಾಸ್ಟ್ ಎಂಬ ಪದ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉಗಮಗೊಂಡಿದೆ. ಅರ್ಥ ಆಗ್ತಿದ್ದೀರಾ? ಕಾಸ್ಟ್ ಎಂಬ ಪದ ಸ್ಪ್ಯಾನಿಷ್ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉಗಮಗೊಂಡಿದೆ. ಕಾಸ್ಟಾ ಎಂದರೆ ಜನಾಂಗದ ಉತ್ಪತ್ತಿಯ ತಳಿ ಅಥವಾ ಅನುವಂಶೀಯ ಗುಣಗಳನ್ನು ಪಡೆದಿರುವಂತಹ ಒಂದು ಗುಂಪು. ಕಾಸ್ಟಾ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದರು ಪೋರ್ಚುಗೀಸರು. ನೆನಪಿರಲಿ, ಅದನ್ನು ಬಹಳ ಸಲ ಒಂದ್ಮಾಸ ಕೇಳ್ತಾರೆ. ಕಾಸ್ಟ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ ಯಾರು ಅಂತ ಕೇಳ್ತಾರೆ, ಪೋರ್ಚುಗೀಸರು. ಹಾಗೂ ಜಾತಿ ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ವರ್ಣ ಎಂಬತಕ್ಕಂತಹ ಪರ್ಯಾಯ ಶಬ್ದ ಅಥವಾ ಅರ್ಥವಿದೆ. ವರ್ಣ ಎಂದರೆ ಬಣ್ಣ ಎಂಬುದಾಗಿ ಅರ್ಥೈಸಲಾಗಿದೆ. ಸೊ ಹಿಂದೆ ಪ್ರಾಚೀನ ಕಾಲದಲ್ಲಿ ಬಣ್ಣದ ಆಧಾರದ ಮೇಲೆ ಜಾತಿ ವ್ಯವಸ್ಥೆಯ ಕೆಲಸ ಕಾರ್ಯಗಳನ್ನು ಹಂಚ್ತಾ ಇದ್ರು. ಯಾರು ಬಣ್ಣದಲ್ಲಿ ಮೇಲ್ಪಂಕ್ತಿಯಲ್ಲಿದ್ದಾರೆ ಅವರಿಗೆ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೊಡ್ತಾ ಇದ್ರು. ಮತ್ತೆ ಅದರಲ್ಲಿ ಕೆಳಸ್ಥಳದಲ್ಲಿ ಇರ್ತಕ್ಕಂಥವ್ರಿಗೆ ಕೆಳಸ್ಥಳದ ಕೆಲಸಗಳನ್ನು ಹಂಚಿಕೆಯನ್ನು ಮಾಡ್ತಾ ಇದ್ರು. ಸೊ ಹೀಗೆ ಬಣ್ಣದ ಆಧಾರದ ಮೇಲೆ ಜಾತಿ ಕೂಡ ಒಂದು ಆಯುಧ ಇರ್ತಕ್ಕಂಥದಕ್ಕೆ ಒಂದು ನಿದರ್ಶನ ಆಗಿದೆ. ಸೊ ಹಾಗೆ ಕಾಸ್ಟ್ ಡೆಫಿನೇಷನ್ಸ್ ನೋಡಿದಾಗ ಕಾಸ್ಟ್ ಅಂದ್ರೆ ಏನು, ವಾಟ್ ಈಸ್ ಕಾಸ್ಟ್? ಕಾಸ್ಟ್ ಸಿಸ್ಟಮ್, ಕಾಸ್ಟ್ ಆಸ್ ಎ ಕ್ಲೋಸ್ ಸಿಸ್ಟಮ್. ಜಾತಿ ಒಂದು ಮುಚ್ಚಿದ ವ್ಯವಸ್ಥೆ ಆಗಿದೆ ಅಥವಾ ನಿರ್ಬಂಧಿತ ವ್ಯವಸ್ಥೆ ಆಗಿದೆ ಅಂತೇಳಿ ಟಿ.ಎಂ. ಮುಜುಮ್ದಾರ್ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಒಂದು ಸಲ ನಾವು ಯಾವ ಜಾತಿಯಲ್ಲಿ ಜನ್ಮ ತಾಳಿದೀವಿ, ಯಾವ ಜಾತಿಯಲ್ಲಿ ಹುಟ್ಟಿದೀವಿ ಅಂದ ತಕ್ಷಣ ಆ ಜಾತಿಯನ್ನು ಬದಲಾವಣೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಕಾಸ್ಟ್ ಆಸ್ ಎ ಕ್ಲೋಸ್ ಸಿಸ್ಟಮ್, ಜಾತಿ ಒಂದು ಮುಚ್ಚಿದ ವ್ಯವಸ್ಥೆ ಆಗಿದೆ, ಜಾತಿ ಒಂದು ನಿರ್ಬಂಧಿತ ವ್ಯವಸ್ಥೆ ಆಗಿದೆ ಅಂತೇಳಿ ಅನೇಕ ಸಾಮಾಜಿಕ ಚಿಂತಕರು ಹೇಳಿದ್ದಾರೆ. ಅದರಲ್ಲಿ ಟಿ.ಎಲ್. ಮುಜುಮ್ದಾರ್ ಮತ್ತು ಟಿ.ಎಲ್. ಮದನ್ ಅವರು ಹೇಳಿದ್ದಾರೆ ಕಾಸ್ಟ್ ಆಸ್ ಎ ಕ್ಲೋಸ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಡೆಫಿನೇಷನ್ಸ್ ಅನ್ನು ನಾವು ನೋಡಿದಾಗ, ವರ್ಗವು ಕಟ್ಟುನಿಟ್ಟಾಗಿ ಅನುವಂಶೀಯವಾದರೆ ನಾವು ಅದನ್ನು ಜಾತಿ ಎಂಬುದಾಗಿ ಕರೆಯುತ್ತೇವೆ ಅಂತೇಳಿ ಹಲವಾರು ನಮ್ಮ ಸಾಮಾಜಿಕ ಚಿಂತಕರು ಹಲವಾರು ಡೆಫಿನೇಷನ್ಸ್ ಅನ್ನು ಕೊಟ್ಟಿದ್ದಾರೆ. ಹೀಗೆ ಜಾತಿಯು ಉಗಮಗೊಂಡಿದೆ ಎಂಬುದಾಗಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಹೀಗೆ ಜಾತಿ ವ್ಯಾಖ್ಯಾನಿಸಲಾಗಿದೆ ಎಂಬುದಾಗಿ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಹಾಗೆ ಜಾತಿಯ ಪ್ರಮುಖವಾಗಿರ್ತಕ್ಕಂತಹ ಗುಣಲಕ್ಷಣಗಳು. ಸೊ ಗುಣಲಕ್ಷಣದಲ್ಲಿ ಜಾತಿಯು ಸಮಾಜದ ಓಡಾದ ಭಾಗವಾಗಿದೆ. ಜಾತಿಯು ಸಾಮಾಜಿಕ 7 ಶ್ರೇಣಿಯನ್ನು ಹೊಂದಿದೆ. ಆಹಾರ ಮತ್ತು ಸಾಮಾಜಿಕ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗಗಳಿಗಿಂತ ಸೌಲಭ್ಯಗಳು, ವೃತ್ತಿಗೆ ಸಂಬಂಧಿಸಿದ ನಿರ್ಬಂಧಗಳು, ವಿವಾಹಕ್ಕೆ ಸಂಬಂಧಿಸಿದ ನಿರ್ಬಂಧಗಳು, ಜಾತಿ ಪಂಚಾಯಿತಿ, ಇವೆಲ್ಲವೂ ಸಹ ಜಾತಿ ವ್ಯವಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳಾಗಿರ್ತವೆ. ಹಾಗೆ ಜಾತಿಯು ಸಮಾಜದ ಓಡಾದ ಭಾಗವಾಗಿದೆ. ಮೊದಲನೇ ಬಾರಿಗೆ ಸಮಾಜವು ಅನೇಕ ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಾಜವಾಗಿದೆ. ಒಂದು ಜಾತಿಯಲ್ಲಿ ಅನೇಕ ಜಾತಿಗಳು, ಉಪಜಾತಿಗಳು, ಉಪಪಂಗಡಗಳು, ಪಂಗಡಗಳು, ಉಪಪಂಗಡಗಳು ಹೀಗೆ ಹೆಚ್ಚು ಪ್ರಮಾಣದಲ್ಲಿ ಇರುವುದರಿಂದ ಆ ಜಾತಿ ವ್ಯವಸ್ಥೆ ಅನೇಕ ರೀತಿಯಾಗಿರ್ತಕ್ಕಂತಹ ಜನಾಂಗಗಳನ್ನು ಒಳಗೊಳ್ಳುವುದರ ಜೊತೆಗೆ ಓಡಾಗಿ ಜಾತಿ ಹೋಗಿದೆ. ಈಗ SC ಶೆಡ್ಯೂಲ್ಡ್ ಕಾಸ್ಟ್ ಅನ್ನು ತಗೊಂಡಾಗ ಶೆಡ್ಯೂಲ್ಡ್ ಕಾಸ್ಟಲ್ಲಿ ಒಂದು 150 ಜಾತಿಗಳು ಬರ್ತವೆ. ಒಂದು ಜಾತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಜಾತಿಯಲ್ಲಿ ಪಂಗಡ, ಆ ಪಂಗಡದೊಳಗೆ ಉಪಪಂಗಡದೊಳಗೆ ಮತ್ತೊಂದು ಪಂಗಡ. ಸೊ ಹೀಗೆ ಜಾತಿ ಸಮಾಜದಲ್ಲಿ ಓಡಾಗಿ ಹೋಗಿದೆ. ಹಾಗೆ ಒಂದು ಜಾತಿಯಲ್ಲಿ ಹೆಚ್ಚು ಸ್ಥಾನಮಾನಗಳು, ಅಂತಸ್ತು ಸಿಕ್ಕರೆ ಮತ್ತೊಂದು ಜಾತಿಯವರಿಗೆ ಕಡಿಮೆ ಸ್ಥಾನಮಾನ ಮತ್ತು ಅಂತಸ್ತುಗಳು ಜಾತಿ ವ್ಯವಸ್ಥೆಯಲ್ಲಿ ಸಿಗ್ತಾ ಇದ್ದಾವೆ. ಹಾಗೆ ಪ್ರತಿಯೊಂದು ಜಾತಿ ತನ್ನದೇ ಆಗಿರ್ತಕ್ಕಂಥ ರೂಢಿಗಳನ್ನ, ಸಂಪ್ರದಾಯಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ಹೊಂದಿಕೊಂಡಿದ್ದು ಆ ಎಲ್ಲಾ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು, ನಂಬಿಕೆಗಳು, ಕಟ್ಟಳೆಗಳು ಸಹ ಅವು ಓಡಾಗಿ ಹೋಗಿದೆ. ಒಂದೊಂದು ಜಾತಿ ಒಂದೊಂದು ಧರ್ಮವನ್ನು ಆಚರಣೆ ಮಾಡ್ತದೆ. ಆ ಧರ್ಮದ ಅಡಿಯಲ್ಲಿ ಜಾತಿ ಸಮಾಜದಲ್ಲಿ ಬೆಳೀತಾ ಇದೆ ಅಂತೇಳಿ. ಸೊ ಹಾಗೆ ಜಾತಿಯು ಸಾಮಾಜಿಕ 7 ಶ್ರೇಣಿಯನ್ನು ಹೊಂದಿದೆ. ಇದು ಒಂದು 7 ಶ್ರೇಣಿ ಸಮಾಜದಲ್ಲಿ. ಈ 7 ಶ್ರೇಣಿಯಲ್ಲಿ ಜಾತಿ ಏನು ಹೇಳ್ತಾ ಇದೆ ಅಂತಂದ್ರೆ,
ಬ್ರಾಹ್ಮಣರು ಜಾತಿಯ 7 ಶ್ರೇಣಿಯ ತುತ್ತಪದಿಯಲ್ಲಿ ಬ್ರಾಹ್ಮಣರು ಅಥವಾ ಮೇಲ್ವರ್ಗದವರು. ಇಲ್ಲಿ ವೈಶ್ಯರು, ವ್ಯಾಪಾರಿಗಳು, ಇಲ್ಲಿ ಕ್ಷತ್ರಿಯರು, ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವೇಶ್ಯರು, ಶೂದ್ರರು. ಈ 4 ಪಂಕ್ತಿ ಜನ ಇಲ್ಲಿ ಜಾತಿ 7 ಶ್ರೇಣಿಯಲ್ಲಿ ಜನ್ಮ ತಾಳುತ್ತಾರೆ. ಅಂದ್ರೆ ಜಾತಿಯ 7 ಶ್ರೇಣಿಯ ತುದಿಯಲ್ಲಿ ಬ್ರಾಹ್ಮಣರು, ನಂತರ ಸ್ಥಾನದಲ್ಲಿ ಕ್ಷತ್ರಿಯರು, ನಂತರ ವೈಶ್ಯರು, ಶೂದ್ರರು, ಆನಂತರ ಪಂಚಮ ವರ್ಗ ಜಾತಿಯ 7 ಶ್ರೇಣಿಯಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸುತ್ತದೆ. ಹಾಗಾಗಿ ಅವರು ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಗಳನ್ನ ಆ 8 ಶ್ರೇಣಿ ಆಧಾರದ ಮೇಲೆ ತಮ್ಮ ವೃತ್ತಿಗಳನ್ನ ಜಾತಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ನೋಡಿ, ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಪಟ್ಟಂತಹ ನಿರ್ಬಂಧಗಳು. ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ 2 ರೀತಿಯ ಆಹಾರವನ್ನು ನಾವು ಕಾಣ್ತಾ ಇದ್ವಿ. ಆಹಾರದ ನಿರ್ಬಂಧಗಳಲ್ಲಿ ಒಂದು ಕಚ್ಚಾ ಆಹಾರ, ಮತ್ತೊಂದು ಪಕ್ಕಾ ಆಹಾರ ಅಂತ ಹೇಳ್ತಾರೆ. ಕಚ್ಚಾ ಫುಡ್ ಅಲ್ಲಿ ಪಕ್ಕಾ ಫುಡ್ ಅಂತ ಕರೀತಾರೆ. ಕಚ್ಚಾ ಆಹಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಬರೀ ನೀರಿನಿಂದ ಕೆಳಜಾತಿಯವರು ತಯಾರಿಸಿರ್ತಕ್ಕಂಥ ಆಹಾರವನ್ನ ಕಚ್ಚಾ ಆಹಾರ ಅಂತ ಕರೀತಾರೆ. ಪಕ್ಕಾ ಆಹಾರ ಅಂತಂದ್ರೆ ಏನು? ಹಾಲು, ಬೆಣ್ಣೆ ಮತ್ತು ತುಪ್ಪದಿಂದ ಮೇಲ್ಜಾತಿಯವರು ತಯಾರಿಸಿರ್ತಕ್ಕಂಥ ಆಹಾರವನ್ನ ಪಕ್ಕಾ ಆಹಾರ ಎಂಬುದಾಗಿ ಕರೆಯಲಾಗುತ್ತದೆ. ಮೇಲ್ಜಾತಿಯವರು ತಯಾರಿಸಿರ್ತಕ್ಕಂತಹ ಪಕ್ಕಾ ಆಹಾರವನ್ನ ಮೇಲ್ಜಾತಿಯವರನ್ನು ಹೊರತುಪಡಿಸಿ ಎಲ್ಲಾ ಜನಾಂಗದವರು ಸಹ ಆ ಒಂದು ಆಹಾರವನ್ನು ಸೇವನೆ ಮಾಡಬೇಕಾಗಿತ್ತು. ಅಂದ್ರೆ ಮೇಲ್ಜಾತಿಯವರು ಸೇವನೆ ಮಾಡಬೇಕಾಗಿತ್ತು, ಎಲ್ಲಾ ಜಾತಿಯವರು ಸೇವನೆ ಮಾಡಬಹುದಾಗಿತ್ತು. ಆದ್ರೆ ಕೆಳಜಾತಿಯವರು ತಯಾರಿಸಿರ್ತಕ್ಕಂಥ ಕಚ್ಚಾ ಆಹಾರವನ್ನು ಮಾತ್ರ ಬೇರೆ ಯಾವ ಅಸ್ಪೃಶ್ಯವನ್ನು ಒಳಗೊಂಡಂತೆ ಅವರು ಬಿಟ್ಟರೆ ಬೇರೆ ಯಾವ ಜನಾಂಗದವರು ಸಹ ಆಹಾರವನ್ನು ಸೇವಿಸುವಂತಿಲ್ಲ. ಹೀಗೆ ಬಲವಂತವಾಗಿ ಆಹಾರದ ಮೇಲೆ ಸಾಮಾಜಿಕ ನಿರ್ಬಂಧಗಳನ್ನು ಹೇರಲಾಗಿತ್ತು. ಹಾಗೆ ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಬಂಧಗಳು ಅಂದರೆ ಸಮಾಜದ ಮೇಲ್ಜಾತಿಯವರ ಕೆರೆ, ಕುಂಟೆ, ಬಾವಿ, ನಲ್ಲಿ, ಕೊಳಾಯಿ ಮುಂತಾದ ದೇವಸ್ಥಾನಗಳಿಗೆ, ಮಂದಿರಗಳಿಗೆ ಕೆಳಜಾತಿಯವರು ಪ್ರವೇಶಿಸದಂತೆ ಅವರ ಮೇಲೆ ನಿರ್ಬಂಧಗಳನ್ನ, ಸಾಮಾಜಿಕ ನಿರ್ಬಂಧಗಳನ್ನು ಹಾಕಲಾಗಿತ್ತು. ಸೋಷಿಯಲ್ ಸ್ಯಾಂಕ್ಷನ್ಸ್ ಅನ್ನು ಹಾಕಲಾಗಿತ್ತು. ಹೀಗೆ ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಪಟ್ಟಂತಹ ನಿರ್ಬಂಧಗಳನ್ನ ಜಾತಿಯಲ್ಲಿ ಹಾಕಲಾಗಿತ್ತು. ಹಾಗೆ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗಗಳಿದ್ದಂತಹ ಒಂದು ಸೌಲಭ್ಯಗಳು. ಧಾರ್ಮಿಕ ಅನರ್ಹತೆಗಳು ಅಂತಂದ್ರೆ ಧಾರ್ಮಿಕವಾಗಿ ಮೇಲ್ಜಾತಿಯವರ ಕೇರಿಗಳಿಗೆ ಕೆಳಜಾತಿಯವರು ಹೋಗುತ್ತಿರಲಿಲ್ಲ. ಅಕಸ್ಮಾತ್ ಹೋಗ್ಬೇಕು ಅಂತಂದ್ರೆ ತಲೆಗೆ ಹಿಂದ್ಗಡೆ ಬೆನ್ನಿಗೊಂದು ಪರಕೆಯಿಂದ ಕಟ್ಕೋಬೇಕಾಗಿತ್ತು ಮತ್ತು ಕೋಲಿನಿಂದ ಒಂದು ಡಬ್ಬವನ್ನು ನಡ್ಕೊಂಡು ಹೋಗ್ಬೇಕಾಗಿತ್ತು. ಈ ತರ ಸಾಮಾಜಿಕವಾಗಿ ಹಲವಾರು ನಿರ್ಬಂಧಗಳು ಜಾತಿ ವ್ಯವಸ್ಥೆಯಲ್ಲಿ ಇತ್ತು. ಯಾಕೆಂದ್ರೆ ಅಲ್ಲಿ ಮೇಲ್ಜಾತಿಯವರ ಕೇರಿಗೆ ಕೆಳಜಾತಿಯವರು ಹೋಗುವಂತೆ ಇರಲಿಲ್ಲ. ಅಷ್ಟು ಕಠೋರವಾಗಿರ್ತಕ್ಕಂಥ ನಿರ್ಬಂಧಗಳು ಒಂದು ಇತ್ತು. ಯಾಕೆಂದ್ರೆ ಆ ಕೆಳಜಾತಿಯವರು ಬರ್ತಾ ಇದ್ದಾರೆ ಅಂತ ತಕ್ಷಣ ಮೇಲ್ಜಾತಿಯವರೆಲ್ಲ ಕಿಟಕಿ ಭಾಗಗಳನ್ನು ಹಾಕೊಂಡು ಬರ್ತಾ ಇದ್ರು. ಅವ್ರು ನೋಡಕ್ ಕೂಡ ಇಷ್ಟಪಡ್ತಾ ಇರಲಿಲ್ಲ. ಅಷ್ಟು ಕೆಟ್ಟದಾಗಿರ್ತಕ್ಕಂಥ ಆಚರಣೆಗಳು ಭಾರತೀಯ ಸಮಾಜದಲ್ಲಿ ಇತ್ತು. ಕೇರಳದಲ್ಲಿ ನೋಡಿದಾಗ ಕೇರಳದಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಆ ಜಾತಿಯ ನಿರ್ಬಂಧಗಳಿದ್ದು. ಯಾಕೆಂದ್ರೆ ಬೆಳಿಗ್ಗೆ ಸಮಯದಲ್ಲಿ ಪೂಜೆ ಪುರಸ್ಕಾರಗಳನ್ನ, ಯಜ್ಞ ಯಾಗಾದಿಗಳನ್ನ ಮೇಲ್ಜಾತಿಯವರು ಮಾಡ್ತಾ ಇರ್ತಾರೆ. ಸಾಯಂಕಾಲದ ಸಮಯದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಅವಕಾಶ ಇರಲಿಲ್ಲ. ಅವ್ರು ಯಾವ ಟೈಮಲ್ಲಿ ಹೋಗ್ಬೇಕು ಅಂದ್ರೆ ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ಮಾತ್ರ ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ಬ್ರಾಹ್ಮಣರು, ಪುರೋಹಿತರು, ಮೇಲ್ಜಾತಿಯವರು ದೇವಸ್ಥಾನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಮಲಗಿರ್ತಾರೆ. ಆ ಟೈಮಲ್ಲಿ ಇವರು ಅಸ್ಪೃಶ್ಯರಿಗೆ ಪ್ರವೇಶ ಅವಕಾಶ ಇತ್ತು. ಅದು ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು, ತನ್ನ ಹಿಂದ್ಗಡೆ ಒಂದು ಪರಕೆಯನ್ನು ಕಟ್ಕೋಬೇಕಾಗಿತ್ತು. ಯಾಕೆ ಕಟ್ಕೋಬೇಕಾಗಿತ್ತು ಅಂದ್ರೆ ಅವ್ರ ಹೆಜ್ಜೆಗಳನ್ನ ಪರಕೆ ಅಳಿಸ್ಕೊಂಡು ಹೋಗ್ತಾ ಇತ್ತು. ಯಾಕೆಂದ್ರೆ ಅಷ್ಟು ಅಸ್ಪೃಶ್ಯರು ಬಂದಿದ್ದಾರೆ ಅಂತೇಳಿ ಅವರಿಗೆ ಒಂದು ರೀತಿ ಅವರ ಹೆಜ್ಜೆಗಳನ್ನು ನಾವು ತುಳಿಬಾರದು ಅಂತಕ್ಕಂಥ ನಂಬಿಕೆ ಬ್ರಾಹ್ಮಣರಿಗೆ ಮೇಲ್ಜಾತಿಯವರಿಗಿತ್ತು. ಹಾಗಾಗಿ ಅವರ ಹೆಜ್ಜೆಗಳನ್ನು ಅವರೇ ಅಳಿಸ್ಕೊಂಡು ಹೋಗ್ಬಿಟ್ರೆ ಅಸ್ಪೃಶ್ಯರು ಬಂದಿದ್ದಾರೆ ಅಂತ ಇಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಮೇಲ್ಜಾತಿಯವರ ಕೆರೆ, ಕುಂಟೆ, ಬಾವಿ, ನಲ್ಲಿ, ಕೊಳಾಯಿ, ಮಂದಿರಗಳು, ಉಪನ್ಯಾಸ ಮಂದಿರಗಳು, ಧರ್ಮ ಮಂದಿರಗಳು, ಛತ್ರ ಮಂದಿರಗಳು ಇವಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹಾಕಲಾಗಿತ್ತು. ಜೊತೆಗೆ ಯಜ್ಞಾದಿಗಳನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅವರಿಗೆ ಮುಕ್ತ ಪ್ರವೇಶ ಅವಕಾಶವನ್ನ ನಿರ್ಬಂಧಿಸಲಾಗಿತ್ತು, ಬಂಧಿಸಲಾಗಿತ್ತು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಅನರ್ಹತೆಗಳನ್ನ ಎಡಜಾತಿಯವರ ಮೇಲೆ ಮೇಲ್ಜಾತಿಯವರು ಅದು ಹೆಚ್ಚು ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಧಾರ್ಮಿಕ ನಿರ್ಬಂಧಗಳು ಅಸ್ತಿತ್ವದಲ್ಲಿತ್ತು. ಆದರೆ ವಿವಿಧ ವರ್ಗಗಳಿದ್ದಂತಹ ಒಂದು ಸೌಲಭ್ಯಗಳಂದ್ರೆ ಮೇಲ್ಜಾತಿಯವರಿಗೆ ಮಾತ್ರ ಎಲ್ಲಾ ರಂಗಗಳಲ್ಲಿ ಸಾಮಾಜಿಕ ಸೌಲಭ್ಯಗಳಿತ್ತು. ಸೋಷಿಯಲಿ, ಎಕನಾಮಿಕಲಿ ಅಂಡ್ ರಿಲಿಜಿಯಸ್, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲಾ ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಲಾಗಿತ್ತು. ಆ ಎಲ್ಲಾ ಸೌಲಭ್ಯಗಳನ್ನೇ ಕೆಳಜಾತಿಯವರಿಗೆ ಅದನ್ನು ನಿರ್ಬಂಧಿಸಲಾಗಿತ್ತು. ಹೀಗೆ ಅಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ವಿ.
ಹಾಗೆ ವೃತ್ತಿಗೆ ಸಂಬಂಧಪಟ್ಟಂತ ಒಂದು ನಿರ್ಬಂಧಗಳು, ವೃತ್ತಿಗೆ ಸಂಬಂಧಪಟ್ಟಂತ ಒಂದು ನಿರ್ಬಂಧಗಳನ್ನು ನಾವು ನೋಡಿದಾಗ ಸೊ ಹೇಗೆ ವೃತ್ತಿ ಅಂದ್ರೆ ಹಿಂದೆ ಬ್ರಾಹ್ಮಣರು 7 ಶ್ರೇಣಿಯ ತುದಿಯಲ್ಲಿರ್ತಕ್ಕಂತಹ ಬ್ರಾಹ್ಮಣರು, ನಂತರ ಕ್ಷತ್ರಿಯರು, ನಂತರ ವೈಶ್ಯರು, ಶೂದ್ರರು, ಪಂಚಮ ವರ್ಗ. ಬ್ರಾಹ್ಮಣರು ಬ್ರಹ್ಮನ ಬಾಯಿಂದ ಜನಿಸಿದ್ದರಿಂದ ಅವರಿಗೆ ವೇದ ಅಧ್ಯಯನ ಮಾಡ್ತಕ್ಕಂಥದ್ದು, ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ವೇದಗಳನ್ನು ಪಠನೆ ಮಾಡ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಉದ್ಯೋಗಾವಕಾಶಗಳನ್ನು ನೀಡಲಾಗಿತ್ತು. ಹಾಗೆ ಕ್ಷತ್ರಿಯರು ಇವರು ಬ್ರಹ್ಮನ ಒಂದು ತೋಳ್ಬಲಗಳಿಂದ ಜನಿಸಿದ್ದರಿಂದ ಇವರಿಗೆ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ವೃತ್ತಿಯನ್ನು ನೀಡಲಾಗಿತ್ತು. ವೈಶ್ಯರು ಬ್ರಹ್ಮನ ಒಂದು ತೊಡೆಯಿಂದ ಜನಿಸಿದ್ದರಿಂದ ಅವರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಹಾಗೆ ಶೂದ್ರರು ಬ್ರಹ್ಮನ ಒಂದು ಪಾದದಿಂದ ಜನಿಸಿದ್ರಿಂದ 3 ವರ್ಗದವರ ಸೇವೆಯನ್ನು ಮಾಡೋಕ್ಕೆ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಹಾಗೆ ಪಂಚಮ ವರ್ಗದವರು ಶೂದ್ರರ ತರ ಅವರು ಸಹ ಮೇಲ್ಜಾತಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಅವಕಾಶವನ್ನು ಮಾಡ್ತಿದ್ರು. ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ಆಸ್ ಆರಿಜಿನ್ ಆಫ್ ಬ್ರಹ್ಮ ಮೌತ್ ಅಂಡ್ ಕ್ಷತ್ರಿಯ ಆರಿಜಿನ್ ಆಫ್ ಬ್ರಹ್ಮ ಶೋಲ್ಜರ್ ಅಂಡ್ ವೈಶ್ಯ ಆರಿಜಿನ್ ಆಫ್ ಬ್ರಹ್ಮ ಥೈ ಅಂಡ್ ಶೂದ್ರ ಆರಿಜಿನ್ ಆಫ್ ಬ್ರಹ್ಮ ಫುಟ್ ಅಂತ ಹೇಳ್ತಾರೆ. ಸೊ ಈ ತರ ಉತ್ತಮವಾಗಿದ್ದರಿಂದ ಬ್ರಾಹ್ಮಣರು ತಮ್ಮ ವೃತ್ತಿಯನ್ನು ವೇದಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅದನ್ನು ಅವರು ಮಾತ್ರ ಅವ್ರು ಮಾಡಬೇಕಾಗಿತ್ತು, ಬೇರೆ ಯಾರು ಅದನ್ನು ಮಾಡೋದಿಲ್ಲ. ವೇದಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಯಜ್ಞ ಯಗಾದಿಗಳನ್ನು ಮಾಡ್ತಕ್ಕಂಥದ್ದು, ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನ ಮಾತ್ರ ಮಾಡಬೇಕು. ಆ ವೃತ್ತಿಯನ್ನು ಅವರು ಬಿಟ್ಟು ಬೇರೆ ಯಾರು ಮಾಡಬಾರ್ದು ಅಂತೇಳಿ ಅವ್ರ ಮೇಲೆ ನಿರ್ಬಂಧ ಆಗಿದೆ. ಹಾಗೆ ಇವರು ಕ್ಷತ್ರಿಯರು ರಾಷ್ಟ್ರವನ್ನ ಪ್ರಬಲವಾಗಿರ್ತಕ್ಕಂಥವರು, ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತದೆ ಅಂತೇಳಿ ಬ್ರಹ್ಮನ ತೋಳ್ಬಲದಿಂದ ಇವರು ಜನಿಸಿದ್ದಾರೆ ಅಂತೇಳಿ ಇವರು ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ವೃತ್ತಿ ಅವ್ರಿಗೆ ಮಾತ್ರ ನೀಡಲಾಗಿತ್ತು. ಹಾಗೆ ವೈಶ್ಯರು ಬ್ರಹ್ಮನ ಒಂದು ತೊಡೆಯಿಂದ ಜನಿಸಿದ್ರಿಂದ ಅವ್ರಿಗೆ ಏನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು, ಎಲ್ಲಾ ಜನಾಂಗದವರಿಗೂ ಬೇಕಾಗ್ತಕ್ಕಂಥ ಸರಕು ಸೇವೆಗಳನ್ನು ಕೊಡುವಂಥ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು. ಶೂದ್ರರು ಮತ್ತು ಪಂಚಮ ವರ್ಗದವರು ಮೇಲಿನ ಎಲ್ಲಾ ಸೇವೆಯನ್ನು ಮಾಡಬೇಕಾಗಿತ್ತು. ಹೇಗೆಂದ್ರೆ ಕುಂಬಾರರು ವೃತ್ತಿಯನ್ನು ಮಾಡ್ತಕ್ಕಂಥದ್ದು, ಅಕಸಾಲಿಗರ ವೃತ್ತಿಯನ್ನು ಮಾಡ್ತಕ್ಕಂಥದ್ದು, ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂಥದ್ದು, ಅಗಸರ ಬಟ್ಟೆ ಒಗಿತಕ್ಕಂಥದ್ದು, ಈ ತರ ಹಲವಾರು ವೃತ್ತಿಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಲಾಗಿತ್ತು ವಿನಃ ಆ ವೃತ್ತಿಗಳನ್ನ ಅವರೇನ್ ಮಾಡಬೇಕಾಗಿತ್ತು, ಬೇರೆ ಯಾರೂ ಕೂಡ ಬೇರೆ ಬೇರೆ ವೃತ್ತಿಗಳನ್ನ ಮಾಡುವಂಗೆ ಇರಲಿಲ್ಲ. ಹಾಗೆ ಅವ್ರ ಮೇಲೆ ನಿರ್ಬಂಧ ಆಗ್ತಾ ಇತ್ತು. ಈಗ ನೋಡಿ, ಬ್ರಾಹ್ಮಣರು ವೇದ ಅಧ್ಯಯನಗಳನ್ನು ಮಾಡ್ತಾರೆ, ಕ್ಷತ್ರಿಯರು ರಾಷ್ಟ್ರ ರಕ್ಷಣೆ ಮಾಡ್ತಾರೆ. ಇದೇ ಕ್ಷತ್ರಿಯರು ವೇದ ಅಧ್ಯಯನ ಮಾಡ್ತಕ್ಕಂಥ ವೃತ್ತಿಗೆ ಹೋಗಬಾರ್ದು ಅಂತೇಳಿ ಅವ್ರ ಮೇಲೆ ನಿರ್ಬಂಧಗಳನ್ನು ಹಾಕಿದ್ರು. ಹೀಗೆ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ಬಂಧಗಳನ್ನ ಇಲ್ಲೇ ಆಗ್ತಾ ಇತ್ತು. ಸೊ ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ಬಂಧಗಳು, ವಿವಾಹ ಅಂದ್ರೆ ಏನು ಅಂತಂದ್ರೆ ವಿವಾಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರು. ಜಾಯಿಂಟ್ ಫ್ಯಾಮಿಲಿಯಲ್ಲಿ, ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರು. ಸೊ ಅಲ್ಲಿ ಒಳಬಾಂಧವ್ಯ ವಿವಾಹಕ್ಕೆ ಹೆಚ್ಚು ಆದ್ಯತೆ ಇತ್ತು, ಹೊರಬಾಂಧವ್ಯ ವಿವಾಹಕ್ಕೆ ಆದ್ಯತೆ ಇರಲಿಲ್ಲ. ಒಳಬಾಂಧವ್ಯ ವಿವಾಹಕ್ಕೆ ಆದ್ಯತೆ ಇದ್ದು ಹೊರಬಾಂಧವ್ಯ ವಿವಾಹವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಹಾಗೆ ಒಳಬಾಂಧವ್ಯ ವಿವಾಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಂತರ್ಜಾತಿ ವಿವಾಹವನ್ನು ನಿಷೇಧ ಮಾಡಿದ್ರು. ಯಾವುದೇ ಜಾತಿಯಲ್ಲಾಗಲಿ ಅಂತರ್ಜಾತಿ ವಿವಾಹ ಏನಾದರೂ ಆದರೆ ಆಗಿರ್ತಕ್ಕಂಥದ್ದನ್ನು ಕಂಡು ಬಂದರೆ ಅವರು ಆ ಜಾತಿಯಿಂದ ಅವರು ವಾಸ ಮಾಡ್ತಕ್ಕಂಥ ಸ್ಥಳದಿಂದ ಯಾರು ಅಂತರ್ಜಾತಿ ವಿವಾಹ ಆಗಿದ್ದಾರೆ ಆ ಮಹಿಳೆಯನ್ನ ಪುರುಷರನ್ನ ಆ ಜಾತಿಯಿಂದ ಹೊರಗಡೆ ಆಗ್ತಕ್ಕಂತಹ ಒಂದು ಕಠೋರವಾಗಿರ್ತಕ್ಕಂಥ ಪದ್ಧತಿಗಳು ಅಲ್ಲಿ ಇದ್ದು, ಹಾಗೆ ವಿವಾಹದ ಮೇಲೆ ಸಾಕಷ್ಟು ಪ್ರಮಾಣವಾಗಿರ್ತಕ್ಕಂತಹ ನಿರ್ಬಂಧಗಳನ್ನು ಹಾಕಲಾಗಿತ್ತು. ಈಗ ಉದಾಹರಣೆಗೆ ಬ್ರಾಹ್ಮಣರಲ್ಲಿ ಶಿವಳ್ಳಿ ಜನಾಂಗ ಇದೆ. ಶಿವಳ್ಳಿ ಜನಾಂಗದವರು ಜನಾಂಗದ ಪುರುಷರನ್ನೇ ವಿವಾಹವಾಗಬೇಕು, ಬೇರೆ ಮಹಿಳೆಯನ್ನ ಸ್ತ್ರೀಯನ್ನ ವಿವಾಹವಾಗುವಂತಿಲ್ಲ. ಹಾಗೇನಾದ್ರೂ ವಿವಾಹವಾದ್ರೆ ಅವರನ್ನ ಆ ಜಾತಿಯಿಂದ ಬಹಿಷ್ಕಾರ ಆಗ್ತಾ ಇದ್ರು. ಬಟ್ ಇವತ್ತು ಸಡಿಲ ಆಗ್ಬಿಟ್ಟಿದ್ದಾವೆ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ವಿವಾಹ ಆಗ್ಬೋದು. ಸೊ ಈ ತರ ವ್ಯತ್ಯಾಸಗಳು ನಾವು ಅವತ್ತು ಕಾಣ್ತಾ ಇದ್ವಿ. ಜಾತಿ ಪಂಚಾಯಿತಿ ಅಂದ್ರೆ ಜಾತಿಯಲ್ಲಿ ನಡೆಯುವಂತಹ ಒಂದು ವ್ಯತ್ಯಾಸಗಳನ್ನ, ಅಸಮಾನತೆಗಳನ್ನ ಸಂಪೂರ್ಣವಾಗಿ ಹೋಗಲಾಡಿಸಲು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಜಾತಿ ಪಂಚಾಯಿತಿ ಅಂತ ಕರೀತಾ ಇದ್ವಿ. ಸೊ ಈ ಜಾತಿ ಪಂಚಾಯಿತಿ ಏನ್ ಮಾಡ್ತದೆ ಅಂದ್ರೆ, ಜಾತಿಯಲ್ಲ ಏನಾದ್ರು ಅಸಮಾನತೆಗಳಿದ್ದಾಗ, ವ್ಯತ್ಯಾಸಗಳಿದ್ದಾಗ, ಜಾತಿಯಲ್ಲಿ ಏನಾದ್ರು ಅಂತರ್ಜಾತಿ ವಿವಾಹಗಳಿದ್ದಾಗ, ಈ ಎಲ್ಲಾ ವ್ಯತ್ಯಾಸಗಳು ಏನಾದ್ರು ಇದ್ದಾಗ ಆ ಒಂದು ಸಮಸ್ಯೆಗಳನ್ನ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ
ಆ ಹಿರಿಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಆ ಜಾತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಕ್ಕಂಥದ್ದು, ಆ ಜಾತಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳು ಅಥವಾ ಧಾರ್ಮಿಕ ಸೌಲಭ್ಯಗಳು, ಪೂಜಾ ಪುರಸ್ಕಾರಗಳು, ಯಜ್ಞ ಯಾಗಾದಿಗಳು, ಈ ಇವುಗಳನ್ನು ಆಚರಿಸುವ ಸಮಯದಲ್ಲಿ ಯಾರು ಪೂಜೆ ಮಾಡಬೇಕು, ಯಾರು ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಯಾರು ಗ್ರಾಮ ದೇವತೆಗಳನ್ನು ಆರಾಧನೆ ಮಾಡಬೇಕು, ಯಾರ ಗ್ರಾಮದ ಒಂದು ಧಾರ್ಮಿಕ ಕಾರ್ಯಗಳನ್ನು ಆದಾಗ ಯಾರು ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ಜಾತಿ ಪಂಚಾಯತಿ ಡಿಸೈಡ್ ಮಾಡಿ ಅದರ ಮುಖಾಂತರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಾತಿ ಪಂಚಾಯತಿಯಲ್ಲಿ ನಡೀತಾ ಇತ್ತು. ಇಷ್ಟು ಪ್ರಮಾಣದಲ್ಲಿ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ವಿ. ಇಲ್ಲಿ ಒಂದೇ ಒಂದು ಕ್ವಶನ್ ನಿಮ್ಗೆ ಕೇಳ್ತಾರೆ, ಜಾತಿ ಎಂದರೇನು, ಜಾತಿ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ 5 ಮಾರ್ಕ್ಸ್ ಕಂಪಲ್ಸರಿ ಕೇಳ್ತಾರೆ. ಜಾತಿ ಎಂದರೇನು ಅಂತ ಕೇಳಿದಾಗ ಕಾಸ್ಟ್ ಆಸ್ ಎ ಕ್ಲೋಸ್ ಸಿಸ್ಟಮ್ ಒಂದು ಬರೆಯುವುದು, ಅಥವಾ ವರ್ಗವು ಕಟ್ಟುನಿಟ್ಟಾಗಿ ಅನುವಂಶೀಯವಾದರೆ ನಾವು ಅದನ್ನು ಜಾತಿ ಎಂದು ಕರೆಯುತ್ತೇವೆ ಅಂತ ಬರೀಬೇಕು. ಸೊ ಬರೆದ ತಕ್ಷಣ ಈ ಲಕ್ಷಣಗಳನ್ನು ಬರೀಬೇಕು, ಈ ಎಲ್ಲ ಲಕ್ಷಣಗಳನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಪಟ್ಟ ನಿರ್ಬಂಧಗಳು ಇದ್ದಾವೆ. ಇದರಲ್ಲಿ ಆಹಾರ ಅಂತ ಬಂದ ತಕ್ಷಣ ಆಹಾರದಲ್ಲಿ ಬಹಳ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ ಜಾತಿ ವ್ಯವಸ್ಥೆಯಲ್ಲಿ. ಒಂದು ಕಚ್ಚಾ ಆಹಾರ ಇದೆ, ಮತ್ತೊಂದು ಪಕ್ಕಾ ಆಹಾರ ಇದೆ. ಪಕ್ಕಾ ಆಹಾರವನ್ನ ಬ್ರಾಹ್ಮಣರು ಅಥವಾ ಮೇಲ್ಜಾತಿಯವರು ಹಾಲು, ಬೆಣ್ಣೆ, ತುಪ್ಪದಿಂದ ತಯಾರಿಸಿದ ಆಹಾರವನ್ನು ಪಕ್ಕಾ ಆಹಾರ ಅಂತ ಕರಿತೀವಿ. ಈ ಮೇಲ್ಜಾತಿಯವರು ತಯಾರಿಸಿರ್ತಕ್ಕಂಥ ಆಹಾರವನ್ನ ಯಾರು ಬೇಕಾದ್ರೂ ಸೇವನೆ ಮಾಡಬೇಕಾಗಿತ್ತು. ಆದ್ರೆ ಕೆಳಜಾತಿಯವರು ತಯಾರಿಸಿರ್ತಕ್ಕಂಥ ಕಚ್ಚಾ ಆಹಾರವನ್ನ ಮೇಲ್ಜಾತಿಯವರು ಯಾರು ಸಹ ಸೇವನೆ ಮಾಡುವಂತಿರಲಿಲ್ಲ. ಆದ್ರೆ ಕಚ್ಚಾ ಆಹಾರ ಅಂದ್ರೆ ಏನು, ಬರೀ ನೀರಿನಿಂದ ತಯಾರಿಸಿರ್ತಕ್ಕಂಥ ಆಹಾರವನ್ನ, ಬರೀ ನೀರಿನಿಂದ ಕೆಳಜಾತಿಯವರು ತಯಾರಿಸಿರ್ತಕ್ಕಂಥ ಆಹಾರವನ್ನ ಕಚ್ಚಾ ಆಹಾರ ಎಂದು ಕರೆಯುತ್ತೇವೆ. ಹಾಗೆ ಸಮಾಜದಲ್ಲಿ ವಿವಿಧ ವರ್ಗಗಳಿಂದ ಸೌಲಭ್ಯಗಳು ಅಂದ್ರೆ, ಕೆಲವರಿಗೆ ಮೇಲ್ಜಾತಿಯವರಿಗೆ ಸಮಾಜದಲ್ಲಿ ಎಲ್ಲಾ ಸ್ಥಾನಮಾನಗಳಿತ್ತು, ಧಾರ್ಮಿಕ ಸಮಾರಂಭಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸ್ತಕ್ಕಂಥ ಆಗ್ತಿತ್ತು. ಕೆಳಜಾತಿಯವರಿಗೆ ಅವಕಾಶ ಇರಲಿಲ್ಲ. ಹೀಗೆ ಅಲ್ಲಿ ನಿರ್ಬಂಧಗಳನ್ನ ಹೇರಲಾಗಿತ್ತು ಅಂತ ಅಷ್ಟು. ಮತ್ತು ಒಂದೊಂದು ಪಾಯಿಂಟ್ಸ್ ಮತ್ತೆ ಕಟ್ ಮಾಡಿ